ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಮುಂದುವರೆದಿದೆ. ಸರಣಿ ಸಾವುಗಳು ಈಗ ಮುಂದುವರೆದಿದ್ದು ಈಗ ಮಂಡ್ಯದಿಂದ ಇಂಥದ್ದೇ ಒಂದು ವರದಿ ಬಂದಿದೆ. ಮಹಿಳೆಯೊಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮನೆಯಲ್ಲಿ ಅವರು ಪಾತ್ರೆ ತೊಳಿತಾ ಇದ್ದ ಹೊತ್ತಿನಲ್ಲೇ ಹೃದಯಾಘಾತಕ್ಕೆ ನಿಧನರಾಗಿದ್ದಾರೆ. ಮಂಡ್ಯದಿಂದ ಬಂದಿರುವಂತಹ ಹೃದಯಾಘಾತದ ಪ್ರಕರಣ ಇದು. ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದ್ದು, ಈ ಮಧ್ಯೆ ಮಂಡ್ಯದಿಂದಲೂ ಕೂಡ ಇವತ್ತು ಒಂದು ಹೃದಯಾಘಾತದ ಡೆತ್ ವರದಿಯಾಗ್ತಾ ಇದೆ. 45 ವರ್ಷದ ಶೀಲಾ ಮೃತ ಗೃಹಿಣಿ. ಮಂಡ್ಯದಲ್ಲಿ ಅವರ ನಿವಾಸ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ರು, ಆರಾಮಾಗಿದ್ರು. ದಿಢೀರಂತ ಹೃದಯಾಘಾತಕ್ಕೆ ಒಳಗಾದ್ರು. ಉಸಿರಾಟ ನಿಂತು ಹೋಯ್ತು. ಶೀಲಾ ಅವರಿಗೆ 45 ವರ್ಷ ಅಷ್ಟೇ. ಸೊ ಏನಾದರೂ ಬೇರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಅವ್ರಿಗೇನಾದರೂ ಇತ್ತಾ, ಅಥವಾ ಇತ್ತೀಚಿನ ದಿನಗಳಲ್ಲಿ ಒಂದು ಮೆಡಿಕಲ್ ಚೆಕಪ್ ಅನ್ನ ಏನಾದರೂ ಮಾಡಿಸ್ಕೊಂಡಿದ್ರಾ? ಎಲ್ಲವೂ ಕೂಡ ಶಿಸ್ತುಬದ್ಧ ಆರೋಗ್ಯ ಕ್ರಮ ಇದ್ದು ಅವರಿಗೆ ಹೃದಯಾಘಾತ ಆಯ್ತಾ, ಏನಾಗಿದೆ ಅನ್ನೋದು ಗೊತ್ತಾಗಬೇಕು. ಈಗಷ್ಟೇ ಆಗಿರುವಂತಹ ಒಂದು ಡೆತ್. ಸೊ ಈಗ ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಇದನ್ನು ಕನ್ಫರ್ಮ್ ಮಾಡಬೇಕಾಗಿದೆ. ಮನೆಯಲ್ಲೇ ಸಾವು ಸಂಭವಿಸಿದೆ. ಎದೆನೋ ಕಾಣಿಸ್ಕೊಳ್ತು, ಆಸ್ಪತ್ರೆ ಕರ್ಕೊಂಡು ಹೋದ್ರು, ಅಲ್ಲಿ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ಆ ರೀತಿಯ ಯಾವ ಸನ್ನಿವೇಶವೂ ಇಲ್ಲ. ಮನೆಯಲ್ಲಿ ಇದ್ದಾಗ ಸಹಜವಾಗಿ ಅವರ ದೈನಂದಿನ ಕೆಲಸಗಳನ್ನು ಪೂರೈಸ್ತಾ ಇದ್ದಾಗಲೇ ಆಗಿರತಕ್ಕಂತಹ ಒಂದು ದುರ್ಘಟನೆ. ಹೃದಯಾಘಾತಕ್ಕೆ ಶೀಲಾ ಎಂಬುವರು ಬಲಿಯಾಗಿದ್ದಾರೆ. 45 ವರ್ಷ ಮಹಿಳೆ ಸಾವನ್ನಪ್ಪಿದ್ದಾರೆ. ಇದು ಮಂಡ್ಯದಿಂದ ಬಂದಿರತಕ್ಕಂತಹ ವರದಿ. ಈಗಾಗಲೇ ಹಾಸನದಲ್ಲೂ ಇವತ್ತು 2 ಹೃದಯಾಘಾತದ ಸಾವಿನ ಪ್ರಕರಣಗಳು ವರದಿಯಾಗಿದೆ. ಈಗ ಮಂಡ್ಯದಲ್ಲಿ ಮತ್ತೊಂದು ಸಾವಿನ ವರದಿ ಆಗ್ತಾ ಇದೆ. ದಿನ ದಿನ ಯಾಕೋ ಹೃದಯಾಘಾತದ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾನೇ ಇದೆ. ಜನ ಒಂದು ರೀತಿ ಟೆನ್ಷನ್ಗೆ ಒಳಗಾಗ್ತಾ ಇದ್ದಾರಾ, ಏನಾಗ್ತಾ ಇದೆ ಎಕ್ಸಾಕ್ಟ್ ಆಗಿ ಅರ್ಥವೇ ಆಗ್ತಾ ಇಲ್ಲ. ಈ ರೀತಿಯಾಗಿ ಒಂದು 3-4 ವರ್ಷಗಳ ಹಿಂದೆ ನಾವು ಯಾವುದನ್ನು ಕೇಳಿರಲಿಲ್ಲ. ಈ ರೀತಿಯಾಗಿ ಡೆತ್ಗಳು ಸೀರಿಯಸ್ ಆಗಿ ಆಗ್ತಾ ಇದೆ. ಅದು ಹೃದಯಾಘಾತ ಪ್ರಕರಣಗಳು. ಆರಾಮಾಗಿದ್ದಾಗಲೇ ಕುಸಿದು ಬೀಳುವಂಥದ್ದು, ಉಸಿರು ನಿಂತು ಹೋಗೋದು, ಈ ಪ್ರಕರಣಗಳು ಸಹಜವಾಗಿ ಒಂದು ಆತಂಕವನ್ನ ಮೂಡಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಮನೆಯಲ್ಲಿದ್ದಾಗಲೇ ಉಸಿರು ನಿಂತಿದೆ, ಈಗ ಹೃದಯಾಘಾತ ಅಂತ ಹೇಳಲಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗಿದ್ದಾರಾ? ಕನ್ಫರ್ಮೇಶನ್ ಆಗಿದೆಯಾ? ಏನ್ ಕತೆ? ದಿವ್ಯಾ ಅವರ ಮನೆಯವರು ಹೇಳುವಂತಹ ಪ್ರಕಾರವಾಗಿ ಹೃದಯಾಘಾತದಿಂದಲೇ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಕೂಡ ದೃಢಪಟ್ಟಿರುವಂಥದ್ದು. ಯಾಕಂದ್ರೆ ಶೀಲಾ ಅವರಿಗೆ ಬೇರೆ ಯಾವ ಕಾಯಿಲೆಯೂ ಕೂಡ ಇರಲಿಲ್ಲ. ಜೊತೆಗೆ BP, ಶುಗರ್ ಈ ರೀತಿಯಾದಂಥ ಒಂದಷ್ಟು ಕಾಯಿಲೆಗಳು ಕೂಡ ಇರಲಿಲ್ಲ. ಅವರು ಆರೋಗ್ಯವಾಗಿ ಇದ್ರು. ಇವತ್ತು ಬೆಳಗ್ಗೆ ಎಂದಿನಂತೆ ಎಲ್ಲರಿಗೂ ಕೂಡ ತಿಂಡಿಯನ್ನ ಮಾಡಿಕೊಟ್ಟು ಬಳಿಕವಾಗಿ ಅವರ ಮನೆಯವರೆಲ್ಲರೂ ಕೂಡ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಮನೆಯ ಮುಂಭಾಗ ಪಾತ್ರೆ ತೊಳೆದಂತಹ ಸಂದರ್ಭದಲ್ಲಿ ಏಕಾಏಕಿ ಕುಸಿದು ಬಿದ್ದಿದ್ದಾರೆ. ಇದಾದ ಬಳಿಕವಾಗಿ ಎದೆನೋವು ಅಂತಲೂ ಕೂಡ ಹೇಳಿರುವಂಥದ್ದು. ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ ಕೂಡ ಸಾವನ್ನಪ್ಪಿದ್ದಾರೆ. ಕನ್ಫರ್ಮ್ ಆಗಿ ಇದು ಹೃದಯಾಘಾತದಿಂದ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಕೂಡ ವೈದ್ಯರು ಹೇಳಿದ್ದಾರೆ ಅಂತ ಕೂಡ ಅವರ ಪೋಷಕರು ಸಹ ಮತ್ತೆ ಅವರ ಗಂಡ ಮತ್ತೆ ಅವರ ಮನೆಯವರು ಕೂಡ ಹೇಳ್ತಾ ಇರುವಂಥದ್ದು. 45 ವರ್ಷ ಕೂಡ ಈ ರೀತಿಯಾದಂತಹ ಹೃದಯಾಘಾತ ಆಗ್ತಾ ಇರುವಂಥದ್ದು ಸಾಕಷ್ಟು ಆಘಾತಕರ ಸಂಗತಿ ಆಗಿರುವಂಥದ್ದು. ಜೊತೆಗೆ ಆ ಭಾಗದ ಜನರಲ್ಲೂ ಕೂಡ ಒಂದಷ್ಟು ಆತಂಕ ಕೂಡ ಮನೆ ಮಾಡಿರುತ್ತದೆ. ಯಾಕಂದ್ರೆ ಹಾಸನ ಜಿಲ್ಲೆಯ ನಂತರವಾಗಿ ಪದೇ ಪದೇ ಹಲವು ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಇದೀಗ ಮಂಡ್ಯದಲ್ಲಿ 45 ವರ್ಷದ ಒಂದು ಮಹಿಳೆ ಸಾವನ್ನಪ್ಪಿರುವಂಥದ್ದು ಒಂದಷ್ಟು ಆತಂಕಕ್ಕೆ ದೊಡ್ಡಿರುವಂತಹ ವಿಚಾರ ಆಗಿರುವಂಥದ್ದು. ದಿವ್ಯಾ.